ನಿಮ್ಮ ಮೇಲೆ ಮತ್ತೆ ಅನಿತಾ ಮೇಡಮ್ ಮೇಲೆ ಮತ್ತೆ ಈಗ ಪೋಸ್ಟರ್ಗಳ ಅಂಟಿಸಿ ತಪ್ಪಿಲ್ಗಬೇಡಿ ಬ್ರದರ್. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕ್ಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸೇ. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ಪೋಸ್ಟ್ನಲ್ಲಿ ಸುಮ್ಮನೆ ಹಾಕ್ಕೊಂಡು ಪಾಪ ಇಲ್ಲಿವರೆಗೆ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರದೇ ನಡೆದೋಯ್ತು, ವಿಧಾನಸಭೆ ಕಲಾಪದಲ್ಲಿ ನಡೆದೋಯ್ತು, ಮತ್ತು ಅವ್ರನ್ನ ಬಾಯ ಮುಚ್ಚಿಸಿದ್ರು. ಸದ್ಯ ಹೇಳ್ತೀವಿ ಅಂತೇಳಿ ಬಾಯ ತೆಗಿಲಿಲ್ಲ ಅವರು. ಆ ರೀತಿ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಬಹುಶಃ ಇನ್ನು ಮುಂದಕ್ಕಾದ್ರೂ ನಿಲ್ತದೇನೋ ಅಂದ್ಕೊಂಡಿದ್ದು. ಇದರಿಂದ ಎದುರುತ್ತೀರಾ ಸರ್ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರ ಫೋಟೋ? ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ. ಎಲ್ಲ ವಿಷಯಗಳು ನನ್ನ ಕಾರ್ಯಕರ್ತರಿಗೂ ಗೊತ್ತು, ಜನತೆಗೂ ಗೊತ್ತಿದೆ. ಅದರಿಂದ ನಾನು ಇದಕ್ಕೆಲ್ಲ ಇಂಥ ಬೆದರಿಕೆಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ, ಈ ಪೋಸ್ಟ್ಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಜನಗಳ ಮುಂದೆ ನಮ್ಮ ಪಕ್ಷದ ಹೋರಾಟ ಏನಿದೆ ಜನಗಳಿಗೋಸ್ಕರ, ರೈತರಿಗೋಸ್ಕರವಾಗಿ ನನ್ನ ಹೆಸರನ್ನ ಹೇಳ್ತಾರೆ ಪದೇ ಪದೇ. ಹೌದಪ್ಪ, ನನ್ನ ಕಾಲದಲ್ಲಿ ಇದು ಮಾಡಬೇಕು ಅಂತ ಹೊರಟಿದ್ದು ನಿಜ. ನಾನು ಮಾಡಲೇಬೇಕು ಅಂತಿದ್ದರೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ತಕ್ಷಣ ನಾನು ಕ್ರಮ ತಗೋತಿದ್ದೆ. ಆ ರೀತಿ ಇದ್ದಿದ್ರೆ ಯಾತಕ್ಕೆ ನಾನು 2ನೇ ಬಾರಿ ಇದ್ನಲ್ಲ, ಯಾಕೆ ಮಾಡಲಿಲ್ಲ? ಮಾಡೋದಾಗಿದ್ರೆ ಆಗ ಮಾಡಿಬಿಡುವೆ. ನನ್ನ ಹೆಸರನ್ನ ಹೇಳ್ಕೊಂಡು ದುಡ್ಡು ಹೊಡೆಯೋ ಕೆಲಸಕ್ಕೆ, ಭೂಮಿ ಲಪಟಾಯಿಸೋ ಕೆಲಸಕ್ಕೆ ಇವತ್ತು ನನ್ನ ಹೆಸರನ್ನು ಉಪಯೋಗ ಮಾಡ್ಕೊಂಡು ಹೊರಟವ್ರೆ. ಏನಾದರೂ ಉದ್ದೇಶ, ಒಳ್ಳೆಯ ಉದ್ದೇಶ ಇದ್ದರೆ ಬೆಂಬಲ ಕೊಡೋದ? ಯಾವುದರಲ್ಲಿ ಇವ್ರಿಗೆ ಒಳ್ಳೆಯ ಉದ್ದೇಶ ಇದೆ? ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ದುಡ್ಡೇ ನೋಡ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ನಾನು ಎಷ್ಟು ಸಲ ಮಾತಾಡಲಿ ಸರ್? ಇನ್ನೊಂದು ನಿನ್ನೆ